ಕುಮಟಾ ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಾಂಬಾ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಶಾಂತಿಕಾಂಬಾ ಮೈದಾನದಲ್ಲಿ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಶಾಂತಿಕಾಂಬಾ ಟ್ರೋಫಿ 2026 ಏಪ್ರಿಲ್ 17ರಂದು ಮತ್ತು 18ರಂದು ನಡೆಯಲಿದೆ ಎಂದು ವಾಲಿಬಾಲ್ ಹಿರಿಯ ಆಟಗಾರ ವಿನೋದ್ ಪ್ರಭು ಮತ್ತು ಕುಮಟಾದ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್ ತಿಳಿಸಿದರು. ಕುಮಟಾ ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಾಂಬಾ ದೇವಸ್ಥಾನದ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ವಾಲಿಬಾಲ್ ಹಿರಿಯ ಆಟಗಾರ ವಿನೋದ್ ಪ್ರಭು ಮತ್ತು ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್ ಅವರು 40 ಗೆಳೆಯರು ಸೇರಿಕೊಂಡು ಈ ಪಂದ್ಯಾವಳಿ ನಡೆಸಬೇಕೆಂಬ ದೃಢ ಸಂಕಲ್ಪದೊಂದಿಗೆ ಕಾರ್ಯೋನ್ಮುಖರಾಗಿದ್ದಾರೆ. ಇವರ ಫ್ರೆಂಡ್ಸ್ ಗ್ರೂಪ್ನಿಂದಲೇ 5 ಲಕ್ಷ ದೇಣಿಗೆ ನೀಡುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸಲು ಮುಂದಾಗಿದ್ದಾರೆ. ಇದಕ್ಕೆ ಊರಿನವರು ದಾನಿಗಳೆಲ್ಲ ಸಹಕಾರ ನೀಡುತ್ತಿದ್ದಾರೆ. ಏಪ್ರಿಲ್ 17 ಮತ್ತು 18ರಂದು ನಡೆಯಲಿರುವ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ತಮಿಳುನಾಡು, ಕೇರಳ, ದೆಹಲಿ ಮತ್ತು ಕರ್ನಾಟಕದಿಂದ 6 ಬಲಿಷ್ಠ ತಂಡಗಳು ಈ ಪಂದ್ಯಾವಳಿಯಲ್ಲಿ ಸೆಣಸಾಡಲಿವೆ. 6,000 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಸಿದ್ಧ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಅವರೆಲ್ಲ ಸೇರಿ ಪ್ರತಿನಿತ್ಯ ಅವರದೊಂದು ಹಣ ಇಟ್ಟುಕೊಂಡು 5 ಲಕ್ಷ ಒಟ್ಟು ಮಾಡಿ ಅವರದೇ ಒಂದು ಕೊಡುಗೆಯನ್ನು ಕೊಟ್ಟು ಇದು ಟೂರ್ನಮೆಂಟನ್ನು ಮಾಡಲಿಕ್ಕೆ ಯೋಜನೆ ಮಾಡಿದ್ದಾರೆ. ಅಂದರೆ ಸ್ವಂತ ಅವರು ಹಣ ಹಾಕ್ಕೊಂಡು ಅವರೇ ಕೆಲಸ ಮಾಡ್ತಾರೆ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಕೋರ್ಟ್ ವ್ಯವಸ್ಥೆ ಎಲ್ಲ ದೃಷ್ಟಿಯಿಂದ ಕೂಡ ಶ್ರಮ ಹಾಕಿ ಕೆಲಸ ಮಾಡ್ತಾರೆ. ಜೊತೆಗೆ 5 ಲಕ್ಷ ಅವರು ಕೊಟ್ಟಿದ್ದಾರೆ. 40 ಜನ ಫ್ರೆಂಡ್ಸ್ ಅವ್ರ ಕೈಯಿಂದ. ಇದು ಒಂದು ಒಳ್ಳೆಯ ಉದಾಹರಣೆ. ಯಾರಿಗೂ ಸ್ಪೋರ್ಟ್ಸ್ ಮಾಡೋರಿಗೆ, ಯಾವುದೇ ಒಳ್ಳೆಯ ಕೆಲಸ ಮಾಡೋರಿಗೆ ಇದೊಂದು ಉದಾಹರಣೆ. ನಾವೇ ಸ್ವಂತ ಕೊಟ್ಟು ಆಮೇಲೆ ಬೇರೆಯವ್ರ ಹತ್ರ ಕೇಳುವಂಥದ್ದು. ಚಾರಿಟಿ ಸ್ಟಾರ್ಟ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ, ಯಾವಾಗಲೂ ಒಳ್ಳೆಯ ಕೆಲಸ ನಮ್ಮಿಂದ ಶುರುವಾಗಬೇಕು. ಆಮೇಲೆ ನಾವು ಬೇರೆಯವ್ರಿಗೆ ಕೇಳಿದಾಗ ಗೌರವ ಬರ್ತದೆ ಅಷ್ಟು. ಮತ್ತು ತುಂಬ ಏನು ದೊಡ್ಡ ದೊಡ್ಡ ಶ್ರೀಮಂತರೇನಲ್ಲ, ಅವರು ಎಲ್ಲ ಕಷ್ಟಪಟ್ಟು ಕೆಲಸ ಮಾಡೋರು. ಅವರು ಕಳೆದ 1 ವರ್ಷದಿಂದ ದುಡ್ಡು ಮಾಡ್ತಾ ಇದ್ದಾರೆ ಟೂರ್ನಮೆಂಟ್ ಮಾಡಬೇಕು. ಅವರ ಏನು ಅವ್ರ ಇನ್ಕಮ್ ಬರ್ತದೆ ಅದರಲ್ಲಿ ಸ್ವಲ್ಪ ತೆಗೆದಿಟ್ಟಿಟ್ಟು ಇದನ್ನು ಮಾಡಿದ್ದಾರೆ. ಭಾರಿ ಖುಷಿ ವಿಷಯ. ಎರಡೇನಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ವಾಲಿಬಾಲಿಗೆ 200 ವರ್ಷದ ಇತಿಹಾಸ ಇದೆ. ತುಂಬ ಜನ ಇಲ್ಲಿ ಶ್ರಮ ವಹಿಸ್ತಾರೆ. ಅದು ನಮ್ಮ ದೇವಿಯ ಅನುಗ್ರಹ ಇರ್ಬೋದು. ಯಾಕಂದರೆ ಯಾವಾಗ ನೋಡಿದ್ರು ಇವತ್ತು ಕೂಡ ಹೆಗ್ಡೆ ಟೀಮ್ ಅಂದರೆ ಇಡೀ ರಾಜ್ಯದಲ್ಲಿ ಮತ್ತು ಸ್ಟೇಟ್ನಲ್ಲಿ, ಜಿಲ್ಲೆಯಲ್ಲಿ ತುಂಬ ಒಳ್ಳೆಯ ಟೀಮಾಗಿ ಕೆಲಸ ಮಾಡ್ತಾಯಿದೆ. ನಮ್ಮ ನಿರೀಕ್ಷೆ ಇದೆ ಪ್ರತಿ ದಿವಸ ಒಂದು 5ರಿಂದ 10,000 ಜನ ಬರ್ತಾರೆ ಅಂತ. ಅದಕ್ಕೆಲ್ಲ ಕೂತ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಕಮಿಷನರ್ ಮಾಡಿದ್ದಾರೆ. ಅದಕ್ಕೆ ಇಡೀ ಜಿಲ್ಲೆಯ ಎಲ್ಲ ವಾಲಿಬಾಲ್ ಕ್ರೀಡಾಪಟುಗಳಿಗೆ, ಅಭಿಮಾನಿಗಳಿಗೆ ಒಳ್ಳೆಯ ಆಟಗಾರನಾಗಿ ನನ್ನ ವಿನಂತಿ ಅಂದರೆ ಬನ್ನಿ, ಒಳ್ಳೊಳ್ಳೆ ಟೀಮ್ ಬರ್ತದೆ, ಆಟವನ್ನು ನೋಡಿ ಅಂತ ನಾವು ಸ್ವಾಗತ ಮಾಡ್ತೇವೆ. ಮಾಡಲಾಗಿದೆ. ಟೋಟಲಿ ನಮ್ಮ ಪ್ರಕಾರ ಒಂದು 7,000 ಜನಸಂಖ್ಯೆ ವ್ಯವಸ್ಥೆ ಮಾಡಲಾಗಿದೆ. ಗ್ಯಾಲರಿ, ಚೇರ್ಸು. ಹಾಗಾಗಿ ಕಳೆದ ನಾವು 7 ವರ್ಷದಿಂದ ಮಾಡಿದ್ವಿ. ಅದೇ ಪ್ರಕಾರ ಹುಡುಗರು ನಮ್ಮ ಭಾಗದ ನಮ್ಮ ಹೆಗ್ಡೆ ಮತ್ತು ಶಾಂತಿಕಾ ಮಕ್ಕಳು 40 ಹುಡುಗರು ಕೂಡಿ ಒಂದು ಮಾಡಬೇಕು. ಕಳೆದ 2 ವರ್ಷದಿಂದ ಪ್ರಯತ್ನ ಮಾಡ್ತೀವಿ. ಈ ಸಲ ಮಾಡಬೇಕಂದ್ರೆ ಈಗಾಗಲೇ 17-18 ಡೇಟ್ ಫಿಕ್ಸ್ ಆಗಿದೆ. ಈಗಾಗಲೇ ಅವರ ಟೀಮಿಗೆಲ್ಲ ನ್ಯಾಷನಲ್ ಟೀಮಿಗೆ ಮಾತಾಡಬೇಕು, ಅವ್ರು ಬರ್ತಾರೆ. ಹಾಗಾಗಿ ಶ್ರೀ ಶಾಂತಿಕಾಂಬಾ ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ಆನಂದು ನಾಯ್ಕ್ ಮತ್ತು ಕಾರ್ಯದರ್ಶಿ ವಿನಾಯಕ ನಾಯ್ಕ್ ಮಾತನಾಡಿ, ರಾಜ್ಯದ ಪ್ರಸಿದ್ಧ ವಾಲಿಬಾಲ್ ಕ್ರೀಡಾಪಟು ಅಶ್ವಾಲ್ ರಾಯ್, ಕಾರ್ತಿಕ್ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ. ಪ್ರಖ್ಯಾತ ಆಟಗಾರರ ವಾಲಿಬಾಲ್ ಆಟ ನೋಡುವುದೇ ಕ್ರೀಡಾಪಟುಗಳಿಗೆ ಹಬ್ಬವಿದ್ದಂತೆ. ಪಂದ್ಯಾವಳಿಯ ಮೊದಲ ಬಹುಮಾನ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 75,000, ತೃತೀಯ ಬಹುಮಾನ 50,000 ರೂಪಾಯಿ, ಚತುರ್ಥ ಬಹುಮಾನ 25,000 ರೂಪಾಯಿ ಮತ್ತು ಅತ್ಯಾಕರ್ಷಕ ಟ್ರೋಫಿ ನೀಡಲಿದ್ದೇವೆ. ಆಟಗಾರರಿಗೆ ಅಗತ್ಯ ವ್ಯವಸ್ಥೆ ಮಾಡಿಕೊಡುವ ಜೊತೆಗೆ ಸುಸಜ್ಜಿತ ವಾಲಿಬಾಲ್ ಕ್ರೀಡಾಂಗಣ ಸಿದ್ಧಪಡಿಸಿದ್ದೇವೆ. ಲೈಟಿಂಗ್ ವ್ಯವಸ್ಥೆ, ಪ್ರೇಕ್ಷಕರಿಗಾಗಿ ಗ್ಯಾಲರಿ, ಸೋಫಾ, ಚೇರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಕ್ರೀಡಾಭಿಮಾನಿಗಳು ಎಲ್ಲ ರೀತಿಯ ಸಹಕಾರ ನೀಡುವ ಮೂಲಕ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಬೇಕೆಂದು ವಿನಂತಿಸಿದರು. 2 ದಿನ ನಡೀತದೆ. ಸಂಜೆ 6 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರರು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾರೆ. ತಮಿಳುನಾಡಿಂದ 1 ಟೀಮ್ ಬರ್ತಾ ಇದೆ, ಕೇರಳದಿಂದ 2 ಟೀಮು, ಹಾಗೆ ಡೆಲ್ಲಿಯಿಂದ 2 ಟೀಮ್ ಬರ್ತಾ ಇದೆ. ಹಾಗೆ ನಮ್ಮ ಹೋಸ್ಟ್ ಶಾಂತಿಕಾಂಬಾ ಹೆಗಡೆ ಅಂತ ಒಂದು ಟೀಮು ಮಾಡ್ತಾ ಇದ್ದಾರೆ. ಟೋಟಲ್ 6 ಟೀಮು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದೆ. ಈ ಒಂದು ಪಂದ್ಯಾವಳಿಯ ಪ್ರಥಮ ಬಹುಮಾನ ಬಂದ್ಬಿಟ್ಟು 1 ಲಕ್ಷ ಇದೆ. ಹಾಗೆ ದ್ವಿತೀಯ ಬಹುಮಾನ 75,000 ಇರ್ತದೆ. ತೃತೀಯ ಬಹುಮಾನ ಬಂದ್ಬಿಟ್ಟು 50,000, 25,000 ಹಾಗೂ ಚತುರ್ಥ ಬಹುಮಾನ 25,000.
ಪ್ರಮುಖರಾದ ಅಮರನಾಥ್ ಭಟ್ ಮಾತನಾಡಿ ಏಪ್ರಿಲ್ 17ರ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆರಂಭವಾಗಲಿದ್ದು ಕಾರ್ಯಕ್ರಮವನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ ರೆಡ್ಡಿ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ದೀರು ಶಾನ್ ಭಾಗವಹಿಸಲಿದ್ದಾರೆ. ಟ್ರೋಫಿ ಅನಾವರಣವನ್ನು ಶಾಸಕ ದಿನಕರ್ ಶೆಟ್ಟಿ ಅನಾವರಣಗೊಳಿಸಲಿದ್ದಾರೆ. ಅಂಕಣವನ್ನು ಗಣ್ಯರು ಉದ್ಘಾಟಿಸಲಿದ್ದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ ನಾಯ್ಕ್, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಜಗೋಪಾಲ್ ಅಡಿ, ಕೆಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಗಜಾನನ ಪೈ, ಸಂತೆಗುಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಹೇಶ್ ಅಚ್ಯುತ ನಾಯ್ಕ್ ಸೇರಿದಂತೆ ಇತರರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಆ ಒಂದು ರಾಷ್ಟ್ರಮಟ್ಟದ ಪಂದ್ಯಾವಳಿಯ ಟ್ರೋಫಿ ಅನಾವರಣವನ್ನು ಸ್ಥಳೀಯ ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರು ಅನಾವರಣಗೊಳಿಸಲಿಕ್ಕಿದ್ದಾರೆ. ಆಮೇಲೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಯುವ ಮುಖಂಡರಾಗಿರ್ತಕ್ಕಂಥ ಹಾಗೂ ಜಿಲ್ಲಾಧ್ಯಕ್ಷರು ಆಗಿರತಕ್ಕಂಥ ಸೂರಜ್ ನಾಯ್ಕ್ ಸೋನಿ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರತ್ನಾಕರ್ ನಾಯ್ಕರವರು ಹಾಗೂ ವೇದಮೂರ್ತಿಗಳಾದಂತಹ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರತಕ್ಕಂಥ ರಾಜಗೋಪಾಲ್ ಅಡಿಯವರು ಮುಖ್ಯ ಅತಿಥಿಗಳಾಗಿ ಅಲಂಕರಿಸಲಿದ್ದಾರೆ. ಈ ಒಂದು ಪಂದ್ಯಾವಳಿಗೆ ಪ್ರಮುಖ ತಂಡಗಳಿಗೆ ಭಾಗವಹಿಸಲಿವೆ. ಅವರು ತಮ್ಮಿಷ್ಟದ ಕೆಲವಿಷ್ಟು ಪ್ರಮುಖರು ತಮ್ಮಿಷ್ಟದ ತಂಡಗಳನ್ನು ಫ್ರಾಂಚೈಸಿಗಳಾಗಿ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ಗಜಾನನ್ ಪೈ ಅವರು ಒಂದು ತಂಡವನ್ನು ತಮ್ಮ ಹೆಸರಿನಲ್ಲಿ ಆಡಿಸಲಿಕ್ಕಿದ್ದಾರೆ. ಅದೇ ರೀತಿ ಮಹೇಶ್ ನಾಯ್ಕ್ ಮತ್ತು ಮಹೇಶ್ ನಾಯ್ಕರವರು ಒಂದು ತಂಡವನ್ನು ಫ್ರಾಂಚೈಸಿಗಳಾಗಿ ತಗೊಳ್ಳಿಕ್ಕಿದ್ದಾರೆ. ಮಹೇಶ್ ನಾಯ್ಕ್ ಸಂತೆಗುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ರೋಷನ್ ಹಾಗೂ ಆಂಗ್ಲೆ ಮಾದನಗಿರಿ ಆಂಗ್ಲೆಯ ರೋಷನ್ ನಾಯ್ಕ್ ಹಾಗೂ ಪ್ರಶಾಂತ್ ನಾಯ್ಕ್ ಉದ್ಯಮಿಗಳು, ಇವರು ಕೂಡ ಒಂದು ತಂಡವನ್ನು ಫ್ರಾಂಚೈಸಿಗಳಾಗಿ ಪಡೆಯುತ್ತಿದ್ದಾರೆ. ಇನ್ನೆರಡು ತಂಡಗಳನ್ನು ಇನ್ನು 1-2-3 ದಿನಗಳಲ್ಲಿ ತಾವು ತಿಳಿಸ್ತೇವೆ ಅಂತ ಹೇಳಲಿಕ್ಕಿದ್ದಾರೆ. ಹಾಗಾಗಿ ಬಹುಶಃ ಎಲ್ಲ ತಂಡಗಳನ್ನು ಕೂಡ ತಮ್ಮ ತಮ್ಮ ಒಂದು ಅಭಿಮಾನಿಗಳಾಗಿ ಫ್ರಾಂಚೈಸಿಗಳಾಗಿ ಪಡೆಯಲಿಕ್ಕಿದ್ದಾರೆ. ಹಾಗಾಗಿ ಬರೋವರಿಗೆ ಜಿಲ್ಲೆಯ ಅನೇಕ ಜಿಲ್ಲೆಗಳ ನಮ್ಮ ಜಾಗಗಳಿಂದ ಊರುಗಳಿಂದ ಜನ ಬರ್ತಾ ಇದ್ದಾರೆ. ಅವರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಈ ಒಂದು ಶಾಂತಿಕಾಂಬ ಮೈದಾನದಲ್ಲಿ ಮಾಡಲಾಗಿದೆ. ಹಾಗೂ ಬಂದವರ ಎಲ್ಲ ತಂಡಗಳಿಗೂ ಕೂಡ ಹೊರಗಿಂದ ಏನೇನು ಪ್ರಮುಖವಾಗಿ ರಾಷ್ಟ್ರಮಟ್ಟದಲ್ಲಿ ಆಟ ಆಡಿರ್ತಾರೆ ಅವರಿಗೆಲ್ಲ ಅತಿಥಿ ಸತ್ಕಾರದೊಂದಿಗೆ ಉನ್ನತ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಶಿಕ್ಷಕ ಎನ್.ವಿ. ನಾಯ್ಕ್, ವಾಲಿಬಾಲ್ ಆಟಗಾರ ಪ್ರಮೋದ್ ಹೆಗಡೆ, ಪ್ರಮುಖರಾದ ಶಾಂತಾರಾಮ್ ನಾಯ್ಕ್, ವಕೀಲರಾದ ವಿನಾಯಕ ಪಟಗಾರ್, ಮಂಜುನಾಥ್ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.